ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಇದೆ. ಅಧಿಕಾರ ಐತೆ ಪೋಸ್ಟ್ ಏನು ನಿಮ್ಮ ಅಂಡರ್ದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರು. ಸಿಟಿ ಕಾರ್ಪೊರೇಷನ್ ಕಮಿಷನರ್ ದೊಡ್ಡವರ ನೀವು ದೊಡ್ಡವರ? ಯಾರ್ರೀ ದೊಡ್ಡವರು? ನಮ್ಮ ವಾಲ್ಮೀಕಿ ಸಮಾಜ ಬ್ಯಾನರ್ ಮುಟ್ಟ ರೈಟ್ಸ್ ಯಾರು ಕೊಟ್ಟಾರ? ನಿಮಗೆ ಬ್ಯಾನರ್ ತೆಗೆಸಲಿಕ್ಕೆ ಯಾರು ಅಂತ ಹೇಳಿದ್ರೆ ನಾರಾ ಭರತ್ ರೆಡ್ಡಿ ಅವರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಬ್ಯಾನರ್ ತೆಗೆದಾಕಂತ ಹೇಳಿ ಇವರು ಸುಳ್ಳು ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಇದೆ, ನಮಗೆ ಬ್ಯಾನರ್ ತೆಗಿರಂತ ಯಾರು ಹೇಳಿದ್ರು? ಯಾರು ಹೇಳ್ಯಾರ ಕರೆಕ್ಟ್ ಹೇಳಿ. ಫೋನ್ನಾಗ ಎಲ್ಲರೂ ಶಾಸಕರ ಹೆಸರು ಹೇಳ್ತಾ ಇದ್ದಾರೆ. ಕುಳಿ ತೆಗೆದಿದ್ದೀನ ನೀವೇನ್ ಸಾಹೇಬರು ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಇದೆ. ಅಧಿಕಾರ ಯಾರು ಕೊಟ್ಟಾರ ತೆಗಿ ಅಂತ ಹೇಳಿ ನಿಮ್ಗೆ ಯಾರು ಹೇಳ್ಯಾರ? ನಿಮ್ಗೇನು ಅಧಿಕಾರ ಐತೆ? ನಿನ್ ಪೋಸ್ಟ್ ಏನು? ಮತ್ತೆ ಹೆಂಗ ತೆಗ್ದಿ ನೀನು? ಒಂದ್ ನಿಮಿಷ ನಿಮ್ಗೆ ಯಾರು ಹೇಳ್ಯಾರ ಅಂತ ತೆಗ್ದಿ? ಮತ್ತೆ ಯಾರು ನೀನು ಯಾರು ತೆಗಿಯಕ್ಕ? ಏನ್ ರೊಟೀನ್ ಮಾಡಿದ್ರಿ? ನಾನು ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ನೀನ್ ಫೋನ್ ರಿಸೀವ್ ಮಾಡ್ತೀಯ? ಸಾರ್ವಜನಿಕರಿಗೆ ಹಿಂಗೆ ನೀನು ರೆಸ್ಪೆಕ್ಟ್ ಕೊಡೋದು? ನಾವು ನಲ್ಲಿ ತಿಂತಿದ್ವಿ. ನಾನು ಲೋಕರೆಡ್ಡಿ ಅಂತ ನಮ್ಮ ಸಂಘ ನನ್ನ ಹೆಸರು ಹೇಳಿದ್ರು. ಸೋನಾ ಪಾಟೀಲ್ ಹೇಳಿದ್ದಾರೆ ಅಂತ ನಿಮ್ಮ ಹೆಸರು ಹೇಳಿದ್ರು. ಇನ್ನು ಒಂದು ಅದಕ್ಕೆ ಬೇಡ ಬರೋದಕ್ಕೆ ಡ್ಯಾಮೇಜ್ ಮಾಡಿಲ್ಲ, ನೀನು MLA ಹೆಸರು ರೋಡ್ ಡ್ಯಾಮೇಜ್ ಮಾಡಿಲ್ಲ, ಒಂದು ನಿಮಿಷ ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದ್ದೀವಿ. ಒಬ್ರು ನಾನು 4 ಜನ ನಾವು ಕುಂತು ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿ ಆಮೇಲೆ ಫರ್ದರ್ ಮಾಡೋದು. ಈಗ ಕುಂತ್ಕೊಂಡು ಇದೇ ಸ್ಥಳದಲ್ಲಿ ಯಾರನ್ನ ಮುನೇಪುರ್ನ ಸಸ್ಪೆಂಡ್ ಮಾಡಬೇಕು. 50 ಎಷ್ಟು ಕಿತ್ತಾರ ಅಷ್ಟು. ಎಲ್ಲರ ಜೊತೆಗೆ ಡಿಸ್ಕಸ್ ಮಾಡ್ರಿ. ಇಲ್ಲಿ ಯಾರು ಒಬ್ಬರು ಕಾರಣಕ್ಕಾಗಲ್ಲ. ಸಮಾಜ ಇದ್ಮೇಲೆ ಎಲ್ಲರೂ ಬೇರೆ ಮಾಡ್ಕೊಂಡು ಸರ್ ನಿಮಗೆ ಗೊತ್ತಿಲ್ಲದಂಗೆ ಹೆಂಗ್ ಮಾಡ್ತಾರೆ ಸರ್? ಏನ್ ಫ್ಲಕ್ಸ್ ತೆಗೆದಿದ್ದಾರೆ ನಾನು ಅದನ್ನ ಹಾಕ್ಸಕ್ ವ್ಯವಸ್ಥೆನೂ ಮಾಡ್ತೀನಿ. ಯಾರು ತೆಗೆದಾರೋ ಅವ್ರ ಮೇಲೆ ನಾನ್ ಕಳಿಸಬೇಕಾಗಿರೋದು ನಾನು ಇವತ್ತು ಮಾಡಿ ನಿಮ್ಗೆ ಮಾಹಿತಿ ತೆಗೆದ್ರು ಇಲ್ಲ ಇದಾರೆ, ಇಲ್ಲೇ ಇದ್ದಾರೆ. ಏನು ಅವ್ರು ಏನ್ ಹೇಳ್ತಿದ್ದಾರೆ? ನಮ್ಗೆ ಯಾರು ತೆಗೆದ್ರು ಹೇಳ್ಬೇಕಷ್ಟೇ. ನೀವೇನ ತೆಗಿಸಿದ್ರ? ಫಸ್ಟ್ ನಮಗೊಂದು ಬೇಡಿಕೆ ಏನಂದರೆ 38 ಬ್ಯಾನರ್ ನಮ್ಮ ತೆಗೆದಾಕ್ತಾರೆ. ಫಸ್ಟ್ ಹಾಕಿ ನೀನು ಲೆಟ್ರ್ ತೊಗೊಂಡು ಇವಾಗ ಮಾಡ್ತೀವಿ, ಅರ್ಧ ಗಂಟೆ ನೀನು ಲೆಟ್ರ್ ಯಾವಾಗ ಕೊಡ್ತೀವಿ, ನೀನು ಸರ್ಕಾರಕ್ಕೆ ಶಿಫಾರಸು ಮಾಡಿ ಇಂಥ ಅಧಿಕಾರಿ ಅಮಾನತ್ ಹಾಕು ಜೀವನ ಪರ್ಯಂತ. ಯಾರೇ ಕೊಟ್ಟಿರೋ ರೈಟ್ಸ್ ನಿಮಗೆ? ಸಿಟಿ ಕಾರ್ಪೊರೇಷನ್ ಕಮಿಷನರ್ ದೊಡ್ಡವರ ನೀವು ದೊಡ್ಡವರ? ಯಾರೇ ದೊಡ್ಡವರು? ನಮ್ಮ ವಾಲ್ಮೀಕಿ ಸಮಾಜ ಬ್ಯಾನರ್ ಮುಟ್ಟ ರೈಟ್ಸ್ ಯಾರು ಕೊಟ್ಟಾರ? ನನಗೆ ನಮಗೆ ಜಗಳ ಇಡ್ತಿಗೆ MLA ನಮಗೆ ಜಗಳ ಇಡ್ತಿಗೆ ನೀನೇ ಹೇಳಿದ್ದು. ನಮ್ಮ ಸಹೋದರಿಗೆ ಭಾರತ್ ರೆಡ್ಡಿ ಅವರೇ ತೆಗೆದೆ. ನಮ್ಮ ಸಹೋದರ ಸಹೋದರಿ ಫೋನ್ ಮಾಡಿದಾಗ ನಿಮಗೆ ಬ್ಯಾನರ್ ತೆಗೆಸಲಿಕ್ಕೆ ಯಾರು ಅಂತ ಹೇಳಿದ್ರೆ ನಾರಾ
ಭರತ್ ರೆಡ್ಡಿ ಅವರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಬ್ಯಾನರ್ ತೆಗೆದಾಕಂತ ಹೇಳಿ ಇವರು ಸುಳ್ಳು ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ನೀನು ಸಿಟಿ ಕಾರ್ಪೊರೇಷನ್ ಪರಿಧಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಬ್ಯಾನರ್ ಮುಟ್ಟ ರೈಟ್ಸ್ ಕಮಿಷನರ್ ಆದೇಶದಲ್ಲಿ ಹೆಂಗ್ ಮುಟ್ಟಿದ್ರಿ ನೀವು? ಇದಕ್ಕೆ ಆನ್ಸರ್ ಮಾಡಿ, ಇದಕ್ಕೊಂದು ಆನ್ಸರ್ ಮಾಡಿ. ಒಂದು ನಿಮಿಷ ಆನ್ಸರ್ ಮಾಡಿ. ಕಮಿಷನರ್ ಸಾಹೇಬ್ ಇಲ್ಲೇ ಇದಾರಲ್ಲ, ಹೇಳಿ ಕಮಿಷನರ್ ಆನ್ಸರ್ ಮಾಡಿ. ಅಂದ್ರೆ ತಾವೇ ಅಂದ್ರಿ, ನಾನು ಹೇಳಿಲ್ಲ ಅಂತ. ನಿಮ್ಗೆ ಅಲ್ಲ ಸರ್ ಅಧಿಕಾರ. ಒಂದು ನೀನು ಕುರಾನ್ ಮೇಲೆ ಪ್ರಮಾಣ ಮಾಡಿ ಹೇಳಿಲ್ಲ ಅಲ್ಲ, ಹೇಳಿಲ್ಲ. ಈಗ ಕಮಿಷನರ್ ಸರ್ ಇದಾರೆ ಸರ್, ಯಾರು ಸರ್ ಹೊಣೆ? ತಪ್ಪು ಮಾಡಿದ್ರೆ ನಾನು ಕ್ರಮ ತಗೋ. ಇವಾಗ ಕ್ರಮ ತಗೋಬೇಕು. ಅದು ನಮ್ಗೊಂದು ಕಾಪಿ ಕೊಡು, ಅವಾಗ ಇಲ್ಲಿಂದ ಎದ್ದೊಳ್ತೀವಿ. 38 ಬ್ಯಾನರ್ ಇಮಿಡಿಯೇಟ್ಲಿ ಹಾಕ್ಸ್ಬೇಕು, ಇಲ್ಲಾಂದ್ರೆ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ಅದ್ರ ಜೊತೆಗೆ ನಾವು ಬೆರಳೆಣಿಕೆ ಜನ ಸೇರಿದೀವಿ, ಸಾವಿರಾರು ಜನ ಸೇರಿದೀವಿ. ಅದ್ರ ಜೊತೆಗೆ ನಿಮ್ಮ ಅಂಡರದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರು. ಯಾರಾದ್ರು ಸುಮ್ಮನೆ ಇಶ್ಯೂ ಮಾಡೋದು ಬೇಡ, ತರಿಸ್ಬಿಟ್ಟು ಒಂದೇ ಸಿಟಿ ಕಾರ್ಪೊರೇಷನ್ ಕಮಿಷನರ್ ವಿರುದ್ಧ ಇವ್ರ ವಿರುದ್ಧ ಒಂದು ಅಟ್ರಾಸಿಟಿ ಕೇಸ್ ಹಾಕ್ತೀವಿ. ಮಾಡಲೇಬೇಕು. ನೀನು ಒತ್ತಡ ಇರ್ತೈತಲ್ಲ ನಿಲ್ಲಂದಿಲ್ಲ. ಬಟ್ ಆದ್ರೆ ಸರ್ ನಾವ್ ಏನ್ ಮಾಡಕ್ಕಾಗಲ್ಲ, ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.